ಇಂದಿನಿಂದ ರಾಜ್ಯಾದ್ಯಂತ ಕಾಲೇಜುಗಳು ಕೂಡ ಓಪನ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಕಾಲೇಜಿನಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಅದರಂತೆ ಮೈಸೂರಿನ ಕಾಲೇಜುಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಪಾಲಿಕೆ ಆರೋಗ್ಯಾಧಿಕಾರಿಗಳು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಕಡೆ ಕಾಲೇಜುಗಳಲ್ಲೂ ಕೂಡ ಸುತ್ತಾಡಿ ಕಾಲೇಜುಗಳಲ್ಲಿ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮ ಇದೆ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಮಹಾರಾಣಿ ಕಾಲೇಜಿಗೆ ಇವತ್ತು ಪಾಲಿಕೆ ಆರೋಗ್ಯಾಧಿಕಾರಿಯಾದಂಥ ಡಾಕ್ಟರ್ ನಾಗರಾಜ್ ಅವರು ಬಂದಿದ್ದಾರೆ. ಇಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸರ್ ನಮಸ್ತೆ. ಇವತ್ತಿನಿಂದ ಮೈಸೂರಿನಲ್ಲಿ ಎಲ್ಲ ಕಾಲೇಜುಗಳು ಓಪನ್ ಆಗ್ತಾ ಇದೆ. ಬೆಳಗಿನಿಂದ ಕಾಲೇಜುಗಳು ಪರಿಶೀಲನೆ ನಡೆಸಿದಿರಿ. ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದೆ ಸರ್? ಇಲ್ಲ, ಕಳೆದ 3-4 ದಿನಗಳಿಂದ ನಾವು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ಎಲ್ಲ ಕಾಲೇಜುಗಳಲ್ಲಿ ಎಸ್ಪೆಷಲಿ 8 ತಿಂಗಳ ನಂತರ ಕಾಲೇಜಸ್ ಓಪನ್ ಆಗ್ತಾ ಇದೆ. ಅದರಲ್ಲಿ ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಕೊಠಡಿಗಳನ್ನ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ. ಹಿನ್ನೆಲೆಯಲ್ಲಿ ನಾವೆಲ್ಲ ಪೂರ್ವ ಸಿದ್ಧತೆಗಳನ್ನ ಮೀಟಿಂಗು ಕೂಡ ಮಾಡಿದ್ವಿ. ಈ ವ್ಯವಸ್ಥೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ. ಆ ಮಾರ್ಗಸೂಚಿಗಳನ್ವಯ ಕಡ್ಡಾಯವಾಗಿ ಎಲ್ಲರೂ RT-PCR ಟೆಸ್ಟ್ಗಳು, ಈವನ್ ಟೀಚರ್ಸಿಂದ ಹಿಡಿದು ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅವ್ರು ಕಂಪಲ್ಸರಿ ಕಡ್ಡಾಯವಾಗಿ RT-PCR ನೆಗೆಟಿವ್ ರಿಸಲ್ಟನ್ನು ಹೊಂದಿರಬೇಕು ಅಂತ ಈಗಾಗಲೇ ಕಡ್ಡಾಯವಾಗಿ ಮಾರ್ಗಸೂಚಿಗಳನ್ನ ಕೊಟ್ಟಿದೆ. ಕಡ್ಡಾಯವಾಗಿ ಒಂದು ನೆಗೆಟಿವ್ ರಿಸಲ್ಟು ಹೊಂದಿರುವಂಥ ಮೆಸೇಜನ್ನು ತಾವು ತೆಗೆದುಕೊಂಡ್ರೆ ತಾವು ನಿರಾತಂಕವಾಗಿ ಕಾಲೇಜಿಗೆ ಅಟೆಂಡ್ ಮಾಡ್ಬೋದು ಅಂತ ಕೇಳಿ. ಕಾಲೇಜುಗಳಿಗೆ ಯಾವ ರೀತಿ ಗೈಡ್ಲೈನ್ಸ್ ನೀಡಿದ್ದಾರೆ? ತರಗತಿಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇರಬೇಕು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ SOPನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಈಗಾಗಲೇ ನಿನ್ನೆ ಬಹುಶಃ ಕೊಠಡಿಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ 30 ವಿದ್ಯಾರ್ಥಿಗಳಿಗೆ ಸುಮಾರು 50 ಜನ ಕೊಡ್ತಾ ಇದ್ರು ಒಂದು ಕೊಠಡಿಯಲ್ಲಿ. ಅಲ್ಲಿ 30 ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಮ್ಮ ಶಾಲಾ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿಕೊಂಡಿದೆ. ಸೊ ಎಲ್ಲ ಒಂದು ಕಡೆ ಪೋಷಕರು ನಿರಾತಂಕವಾಗಿ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಕಳಿಸ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾಲೇಜ್ ಬಂದ ನಂತರ ಆ ಥರ ಏನಾದ್ರು ರೋಗ ಲಕ್ಷಣಗಳು ಕಂಡು ಬಂದರೆ ಖಂಡಿತ ಮ್ಯಾನೇಜ್ಮೆಂಟ್ಗಾರು ತಿಳಿಸಿ ನಾವು ಉಚಿತವಾಗಿ RT-PCR ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಸ್ಟೆಲ್ಗಳಿಗೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿದೆ? ಅಲ್ಲೂ ಕೂಡ ವಿದ್ಯಾರ್ಥಿಗಳು ತಂಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ಆದರೆ ಈ ಒಂದು ಕೋವಿಡ್ ಟೈಮ್ನಲ್ಲಿ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತ ಹೇಳಿ ಇಲ್ಲ, ನಾವು ನಿನ್ನೆ ಕುವೆಂಪು ನಗರದಲ್ಲಿರುವಂಥ ನಮ್ಮ BCM ಹಾಸ್ಟೆಲಲ್ಲಿ ನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಎಲ್ಲ ಹಾಸ್ಟೆಲ್ಗಳು, ಮೈಸೂರು ತಾಲೂಕು ಮತ್ತು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಿಬ್ಬಂದಿಗಳಿಗೆ, ಅಡುಗೆಯವರು ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೆಲ್ಲ ಆಗಲೇ RT-PCR ಟೆಸ್ಟನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ಹಾಸ್ಟೆಲ್ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು RT-PCR ಟೆಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮತ್ತು ಎಲ್ಲ ಹಾಸ್ಟೆಲ್ಗಳು ಕೂಡ ನಾವು ಸ್ಯಾನಿಟೈಸ್ ಮಾಡಿದ್ವಿ, ಡಿಸ್ಇನ್ಫೆಕ್ಟ್ ಮಾಡಿದ್ವಿ. ಸರ್, ಇಲ್ಲಿ ಕಾಲೇಜು ಆವರಣ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ಬೋದು, ಹೊರಗಡೆ ಕೂಡ ಗುಂಪು ಕೂಡೋದು ಆ ಥರದ ಕೆಲವು ಸಾಧ್ಯತೆಗಳಿರ್ಬೋದು. ಈ ರೀತಿಯ ಒಂದು ಗುಂಪು ಕೂಡಿಕೆಯನ್ನು ತಪ್ಪಿಸಲು ಕಾಲೇಜು ಆಡಳಿತ ಮಂಡಳಿಗೆ ಯಾವುದೇ ರೀತಿ ನಿರ್ದೇಶನ ಅಥವಾ ಏನಾದರೂ ಕೊಟ್ಟಿಲ್ಲ? ಈಗಾಗಲೇ ನಾನು ಹೇಳ್ದಂಗೆ SOP ಇದೆ. ಮ್ಯಾನೇಜ್ಮೆಂಟ್ ಕೂಡ ಕಾಲೇಜು ಟೀಚರ್ಸ್ ಆಗಿರ್ಬೋದು, ಅಧ್ಯಾಪಕರಿಂದ ಆಗಿರ್ಬೋದು, ಮಕ್ಕಳಲ್ಲಿ ಅದನ್ನ ಅವೇರ್ನೆಸ್ ಇದ್ದೇ ಇದೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡದೆ ಮೇಂಟೈನ್ ಮಾಡಿಕೊಂಡು ಆ ರೀತಿ ಮಾಸ್ಕ್ ಗ್ಯಾದರಿಂಗ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಈಗ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಏನು ಪಾಲಿಕೆ ಆರೋಗ್ಯಾಧಿಕಾರಿಗಳ ಮಾತಾಗಿರುವಂಥದ್ದು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ. ಕಾಲೇಜು ಜೊತೆಗೆ ಹಾಸ್ಟೆಲ್ಗಳಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಪರಿಶೀಲನೆ ನಡೆಸಿ ಬಂದಿದ್ದೀವಿ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವಿನಯ್ ಬಸಪ್ಪ, STL TV, ಮೈಸೂರು.